ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅತಿ ದೊಡ್ಡ ಸೆನ್ಸೇಷನ್ ಅಂದ್ರೆ ಅದು ಗಿಲ್ಲಿ ನಟ. ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಷ್ಟು ಜನಪ್ರಿಯತೆ ಗಳಿಸಿದ ಗಿಲ್ಲಿ ಈಗ ಒಂದು ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೌದು, ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ಮೇಲೆ ಮತ್ತೊಂದು ಲೆಕ್ಕ ಅನ್ನೋ ಹಾಗೆ ಗಿಲ್ಲಿ ನಟ ಈಗ ಜಿಮ್ ನಲ್ಲಿ ಬೆವರು ಹರಿಸುತ್ತಿದ್ದಾರೆ. ಶಾರ್ಟ್ಸ್ ಮತ್ತು ಬನಿಯನ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಗಿಲ್ಲಿಗೆ ಈಗ ದಿಢೀರ್ ಏನಾಯ್ತು, ಅವರು ಸಿನಿಮಾ ಹೀರೋ ಆಗ್ತಾರಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನೀವು ಗಿಲ್ಲಿ ನಟರನ್ನು ಗಮನಿಸಿರಬಹುದು. ಅವರು ಯಾವತ್ತೂ ಸ್ಟೈಲ್ ಬಗ್ಗೆ ಅಥವಾ ಫಿಟ್ನೆಸ್ ಬಗ್ಗೆ ತಲೆಕೆಡಿಸಿಕೊಂಡವರಲ್ಲ. ನಾನು ಹೊರಗೆ ಹೇಗಿದ್ನೋ ಇಲ್ಲೂ ಹಾಗೆ ಇರ್ತೀನಿ ಅಂತಿದ್ದ ಗಿಲ್ಲಿ ಕೇವಲ ಒಂದು ಬನಿಯನ್ ಮತ್ತು ಶಾರ್ಟ್ಸ್ ನಲ್ಲಿ ಇಡೀ ಸೀಸನ್ ಕಳೆದು ಬಿಟ್ಟರು. ಮನೆಯಲ್ಲಿದ್ದಾಗ ರಘು ಅವರು ಗಿಲ್ಲಿ ವರ್ಕೌಟ್ ಮಾಡೋ ಫಿಟ್ ಆಗಿರ್ತೀಯ ಅಂತ ಪದೇ ಪದೇ ಹೇಳಿದರು. ಇಲ್ಲಿ ಅದನ್ನ ತಮಾಷೆಯಾಗಿ ತಗೊಂಡಿದ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಈಗ ಗಿಲ್ಲಿ ಪೂರ್ತಿ ಬದಲಾಗಿದ್ದಾರೆ. ಅವರ ಫಿಟ್ನೆಸ್ ಟ್ರೈನರ್ ಕೌಶಿಕ್ ಅವರು ಹಂಚಿಕೊಂಡಿರುವ ಹೊಸ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಬರೋಬ್ಬರಿ 2.2 ಮಿಲಿಯನ್ ಫಾಲೋವರ್ಸ್ ಹೊಂದಿರುವ ಗಿಲ್ಲಿ ಅವರ ಈ ಜಿಮ್ ವಿಡಿಯೋ ನೋಡಿ ಅಭಿಮಾನಿಗಳು ಫುಲ್ ಇದಾಗಿದ್ದಾರೆ. ಗಿಲ್ಲಿ ಈಗ ಸಿನಿಮಾ ಹೀರೋ ಆಗೋಕೆ ರೆಡಿ ಆಗ್ತಿದ್ದಾರೆ ಅನ್ನೋ ಚರ್ಚೆ ಗಾಂಧಿನಗರದಲ್ಲಿ ಜೋರಾಗಿ ಕೇಳಿ ಬರ್ತಿದೆ. ಬಿಗ್ ಬಾಸ್ ಕೊಟ್ಟ ಜನಪ್ರಿಯತೆ ಅವರನ್ನು ದೊಡ್ಡ ಪರದೆಗೆ ಕರೆದುಕೊಂಡು ಹೋಗುತ್ತಾ, ಈ ವರ್ಕೌಟ್ ಸಿನಿಮಾಕ್ಕಾಗಿಯೇ ಅಥವಾ ಕೇವಲ ಫಿಟ್ನೆಸ್ಗಾಗಿಯೇ ಎಂಬ ಕುತೂಹಲ ಎಲ್ಲರಲ್ಲಿದೆ. ಆದರೆ ಒಂದು ವಿಷಯ ನೆನಪಿಡಬೇಕು, ಗಿಲ್ಲಿ ನಟನೆಗಿಂತ ಹೆಚ್ಚಾಗಿ ನಿರ್ದೇಶನದ ಮೇಲೆ ಹೆಚ್ಚಿನ ಒಲವಿದೆ. ಹಾಗಿದ್ದರೂ ಅವರ ಫ್ಯಾನ್ಸ್ ಬೇಸ್ ನೋಡಿದರೆ ಅವರು ಹೀರೋ ಆಗಲಿ ಅನ್ನೋದು ಲಕ್ಷಾಂತರ ಜನರ ಆಸೆ. ಒಟ್ಟಿನಲ್ಲಿ ಗಿಲ್ಲಿ ನಟ ಅವರ ಈ ಹೊಸ ಪಯಣ ಅದ್ಭುತವಾಗಿರಲಿ ಅನ್ನೋದು ನಮ್ಮ ಹಾರೈಕೆ. ಅಭಿಮಾನಿಗಳು ಮಾತ್ರ ಗಿಲ್ಲಿ ಅಣ್ಣ ಕಮ್ಬ್ಯಾಕ್ ಮಾಡ್ತಿದ್ದಾರೆ, ಇನ್ಮೇಲೆ ಶಿಕಾರಿ ಶುರು ಅಂತ ಕಮೆಂಟ್ ಮಾಡ್ತಿದ್ದಾರೆ. ನಿಮಗೆ ಏನನ್ನಿಸುತ್ತೆ? ಗಿಲ್ಲಿ ನಟ ಹೀರೋ ಆಗಿ ತೆರೆ ಮೇಲೆ ಬರಬೇಕಾ ಅಥವಾ ಡೈರೆಕ್ಟರ್ ಆಗಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಅಭಿ ನ್ಯೂಸ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.